Hello, Namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಜಿಕೆ ತರಗತಿಯನ್ನ ಆರಂಭ ಮಾಡೋಣ. ಸೊ ಜಿಕೆ ತರಗತಿಯಲ್ಲಿ ಬಹಳ ಮುಖ್ಯವಾದಂತ ವಿಚಾರ ಬಂದು ಏನ್ ಗೊತ್ತಾ, ಸರ್ವೇ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈ ಜಿಕೆ ಅಂತ ಬಂದಾಗ ರಾಜರ ಮನೆತನಗಳ ಬಗ್ಗೆನೂ ಕೂಡ ಒಂದೊಂದು ಅಂಕಕ್ಕೆ ಕೇಳ್ತಾರೆ. ಅದು ಕಂಪಲ್ಸರಿ ಕೇಳ್ತಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಒಂದಷ್ಟು ರಾಜ ಮನೆತನದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮುಖ್ಯವಾಗಿ ಶಾತವಾಹನರು, ಕದಂಬರು, ಗಂಗರ ಬಗ್ಗೆ ಇವತ್ತಿನ ದಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ. ಎಸ್, ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಕ್ವೆಶನ್ ಏನಿದೆ ಗೊತ್ತಾ, ಇದು ಎಸ್ ಅಂತ ಅಂದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಇದನ್ನ ಜಿಕೆ ಅಂತ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಇರೋದು. ಯಾರಾದ್ರೂ ಇದನ್ನ ಅನ್ಯಥಾ ಭಾವಿಸಿದ್ರೆ ಏನು ಮಾಡಕ್ ಬರಲ್ಲ. ಆಮೇಲೆ ನಾವ್ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ ಏನು ಮಾಡಕ್ ಬರಲ್ಲ. ಎಲ್ರೂ ಕೂಡ ಕಡ್ಡಾಯವಾಗಿ ತಿಳ್ಕೊಳ್ಬೇಕು. ಶಾತವಾಹನ ರಾಜವಂಶದ ಸ್ಥಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ದಿ ಶಾತವಾಹನ ಡೈನಸ್ಟಿ ಅಂತ ಇದೆ. ಗೌತಮಿ ಪುತ್ರ ಶಾತಕರ್ಣಿ, ಸಿಮುಖ, ಹಾಲ, ಹಾಗೆ ಪುಲಮಾವಿ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಶಾತವಾಹನ ರಾಜವಂಶದ ಸ್ಥಾಪಕರು ಯಾರು? ಎಸ್, ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಓಕೆ, ಸರಿಯಾದ ಉತ್ತರ ಬಂದು ಎಲ್ರು ಹೇಳೋ ರೀತಿಯಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಹೇಳ್ತಿದ್ದೀರಾ. ಇದಕ್ಕೆ ಸರಿಯಾದ ಉತ್ತರ ಸಿಮುಖ ಆಗತ್ತೆ. ಸಿಮುಖ ಏನ್ ಮಾಡ್ತಾನೆ, ಈಗ ಶಾತವಾಹನ ಸಾಮ್ರಾಜ್ಯದ ಸಂಸ್ಥಾಪಕ ಅಂತ ಹೇಳಿ ಕರಿತೀವಿ. ಸಿಮುಖ ಕಣ್ವ ರಾಜವಂಶನನ್ನ ಸೋಲಿಸಿದ ನಂತರ ಏನ್ ಮಾಡ್ತಾನೆ, ಶಾತವಾಹನ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾನು ಇಲ್ಲಿ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಲ್ಲ, ಬಿಕಾಸ್ ಇದು ಜಿಕೆ ಆಗಿರೋದ್ರಿಂದ ಜಿಕೆ ತರನೇ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಾಟ್ ವಾಸ್ ದ ಕ್ಯಾಪಿಟಲ್ ಆಫ್ ದಿ ಶಾತವಾಹನಾಸ್ ಅಂತ ಇದೆ. ಶಾತವಾಹನರ ರಾಜಧಾನಿ ಯಾವ್ದಾಗಿತ್ತು ಅಂತ ಪ್ರಶ್ನೆ ಇದೆ. ಬನವಾಸಿ, ಕಾಂಚೀಪುರಂ, ಪೈಠಾಣ್ ಅಥವಾ ಪ್ರತಿಷ್ಠಾನ, ಹಾಗೆ ವಾತಾಪಿ ಅಂತ ಇದೆ. ಶಾತವಾಹನರ ರಾಜಧಾನಿ ಯಾವ್ದಾಗಿತ್ತಿಲ್ಲಿ? ಓಕೆ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದು ಏನ್ ಬರ್ತಾ ಇದೆ? ವೆರಿ ಗುಡ್. ಪೈಠಾಣ ಅಥವಾ ಪ್ರತಿಷ್ಠಾನ ಸರಿಯಾಗಿದೆ. ಶಾತವಾಹನರ ರಾಜಧಾನಿ ಏನಾಗಿತ್ತು ಅಂದ್ರೆ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಏನ್ ಹೇಳ್ತಿದ್ದೀರಾ, ಸರಿಯಾಗಿದೆ. ಈ ಬನವಾಸಿಯ ಕದಂಬರು ಅಂತ ಕರಿತೀವಿ. ಕಾಂಚಿಯಲ್ಲಿ ಪಲ್ಲವರು ಆಳ್ವಿಕೆಯನ್ನ ಮಾಡಿದ್ದು. ವಾತಾಪಿ ಅಂದ್ರೆ ಇವಾಗಿನ ಬಾದಾಮಿ ಅಂತ ಏನ್ ಕರಿತಾ ಇದೀವಿ, ಅದನ್ನ ನಾವು ವಾತಾಪಿ ಅಂತ ಕರಿತೀವಿ. ಬಾದಾಮಿಯಲ್ಲಿ ಚಾಳುಕ್ಯರು ಆಳ್ವಿಕೆಯನ್ನ ಮಾಡ್ತು. ಸರಿನಾ? ಹಾಗಾದ್ರೆ ಯಾರ್ಯಾರು ಏನೇನಂತ ಗೊತ್ತಾಯ್ತಲ್ಲ ನಿಮ್ಗೆ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ಶಾತವಾಹನ ರಾಜವಂಶದ ಶ್ರೇಷ್ಠ ದೊರೆ ಅಂತೇಳಿ ನಾವ್ ಯಾರನ್ನ ಕರಿತಾ ಇದೀವಿ? ಹೂ ವಾಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ದಿ ಶಾತವಾಹನ ಡೈನಸ್ಟಿ ಅಂತ ಇದೆ. ಸಿಮುಖ, ಹಾಗೆ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ಮತ್ತೆ ಯಜ್ಞಶ್ರೀ ಶಾತಕರ್ಣಿ ಅಂತ ಇದೆ. ಯೋಚನೆ ಮಾಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನ್ ಕೊಡ್ತಾ ಇದ್ದೀರಾ? ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಅಂತ. ಇನ್ನ ಕೆಲವೊಬ್ರು ಯಜ್ಞಶ್ರೀ ಶಾತಕರ್ಣಿ ಅಂತಾನು ಹೇಳ್ತಾ ಇದ್ದೀರಾ. ನೋಡಿ, ಸ್ಥಾಪಕ ಯಾರಾಗಿದ್ರು? ಸಿಮುಖ ಆಗಿದ್ದ. ಈ ಒಂದು ವಂಶವನ್ನ ಬಹಳ ಉನ್ನತ ಸ್ಥಾನಕ್ಕೆ ಏರಿಸಿರುವಂತದ್ದು ಗೌತಮಿ ಪುತ್ರ ಶಾತಕರ್ಣಿ.
ಓಕೆ. ಇವನು ಶಕದೊರೆಯಾದಂತ ನಹಪಾನನನ್ನ ಸೋಲಿಸ್ಬಿಟ್ಟು ಈ ಶಾತವಾಹನರ ಅಧಿಕಾರವನ್ನ ಪುನರ್ಜೀವನಗೊಳಿಸಿದಂತಹ ಕೀರ್ತಿ ಯಾರಿಗ್ ಸಲ್ಲತ್ತೆ? ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಕರಿತೀವಿ. ಓಕೆ, ಇದನ್ನ ಸುಮಾರು ಸಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಗಾಥಾ ಸಪ್ತಶತಿ ಅನ್ನೋ ಒಂದು ಕೃತಿ, ಪ್ರಸಿದ್ಧ ಸಾಹಿತ್ಯ ಕೃತಿಯಾದಂತ ಗಾಥಾ ಸಪ್ತಶತಿಯನ್ನ ಬರ್ದವ್ ಯಾರು? ದ ಫೇಮಸ್ ಲಿಟ್ರರಿ ವರ್ಕ್ ಗಾಥಾ ಸಪ್ತಶತಿ ವಾಸ್ ರಿಟನ್ ಬೈ ಅಂತ ಇದೆ. ಗುಣಾಢ್ಯ, ಹಾಲ, ಸರ್ವವರ್ಮ ಹಾಗೂ ನಾಗಭಟ ಅಂತ ಇದೆ. ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಓಕೆ, ಗಾಥಾ ಸಪ್ತಶತಿಯನ್ನ ಬರೆದವ್ರು ಯಾರಿಲ್ಲಿ? ಹಾಲ ಅಂತೇಳಿ ಹೇಳ್ತಿದ್ದೀರಾ. ಇನ್ನ ಕೆಲವೊಬ್ರು ಗುಣಾಢ್ಯ ಅಂತಾನೂ ಕೂಡ ಹೇಳಿದ್ರಿ. ಸರಿಯಾದ ಉತ್ತರ ಬಂದು ಹಾಲ ಆಗತ್ತೆ. ಹಾಲ ರಾಜ ಏನ್ ಮಾಡ್ತಾನೆ? ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಶತಿ ಎಂಬ ಕೃತಿಯನ್ನ ಬರೆದಿದ್ದಾನೆ. ಇದನ್ನ ರೀಸೆಂಟ್ ಆಗಿ GPT 2022ರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದ್ದಾರೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆನಾ? ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇನ್ನೊಂದು, ತ್ರಿಸಮುದ್ರ ತೋಯ ಪೀತ ವಾಹನ ಅಂತಕ್ಕಂಥ ಬಿರುದು ಶಾತವಾಹನ ದೊರೆಗಿತ್ತು. ಹಾಗಾದ್ರೆ ಯಾವ ದೊರೆಗಿತ್ತು ಅನ್ನೋದೇ ಈ ಪ್ರಶ್ನೆ. ಯಾವ ಶಾತವಾಹನ ದೊರೆಯನ್ನ ತ್ರಿಸಮುದ್ರ ತೋಯ ಪೀತ ವಾಹನ ಅಂತೇಳಿ ಕರಿತಾ ಇದ್ರು? ವಿಚ್ ಶಾತವಾಹನ ರೂಲರ್ ಈಸ್ ನೌನ್ ಆಸ್ ತ್ರೈ ಸಮುದ್ರ, ಅಂದ್ರೆ ಮೂರು ಸಮುದ್ರಗಳ ನೀರನ್ನ ಕುಡಿದು ಬಂದವ ಅಂತ ಹೇಳ್ಬೋದು. ತ್ರಿಸಮುದ್ರ ತೋಯ ಪೀತ ವಾಹನ ಅಂತ ಇದೆ. ಸಿಮುಖ, ಗೌತಮಿ ಪುತ್ರ ಶಾತಕರ್ಣಿ, ಒಂದನೇ ಶಾತಕರ್ಣಿ, ಹಾಗೆ ವಾಸಿಷ್ಠಿ ಪುತ್ರ ಪುಲುಮಾವಿ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ಇದಕ್ಕೆ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಉತ್ತರವನ್ನ ಕೊಟ್ಟಿದ್ದೀರಾ. ವೆರಿ ಗುಡ್. ಈ ಬಿರುದಿನ ಅರ್ಥ ಏನಪ್ಪಾ ಅಂದ್ರೆ ಮೂರು ಸಮುದ್ರಗಳ ನೀರು. ಮೂರು ಸಮುದ್ರಗಳ ನೀರು ಅಂತಂದ್ರೆ ಒಂದು ಅರಬ್ಬಿ ಸಮುದ್ರ, ಇನ್ನೊಂದು ಬಂಗಾಳ ಕೊಲ್ಲಿ, ಹಾಗೇನೆ ಇನ್ನೊಂದು ಹಿಂದೂ ಮಹಾಸಾಗರ. ಈ ಮೂರು ಸಮುದ್ರಗಳ ನೀರನ್ನ ಕುಡಿದಂತಹ ಕುದುರೆಗಳನ್ನ ಹೊಂದಿರುವವನು ಯಾರು? ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಹೇಳ್ತಾ ಇದೀವಿ. ದ ಶಾತವಾಹನಾಸ್ ವರ್ ದ ಫಸ್ಟ್ ಟು ಇಶ್ಯೂ ಕಾಯಿನ್ಸ್ ಮೇಡ್ ಆಫ್ ಅಂತ ಇದೆ. ಶಾತವಾಹನರು ಇವುಗಳಿಂದ ಮಾಡಿದಂತಹ ನಾಣ್ಯಗಳನ್ನ ಮೊದಲು ಹೊರಡಿಸ್ತಾರೆ. ಯಾವುಗಳಿಂದ ನಾಣ್ಯಗಳನ್ನ ತಯಾರಿ ಮಾಡ್ತಾ ಇದ್ರು ಅವರು? ಚಿನ್ನ, ಸೀಸ, ಮತ್ತೆ ಪೊಟ್ಟಿನ್, ಹಾಗೆ ಕಬ್ಬಿಣ ಮತ್ತೆ ಕಂಚು ಅಂತ ಇದೆ. ಓಕೆ, ಏನಾಗತ್ರಿ ಇದಕ್ಕೆ ಉತ್ತರ? ಎಸ್, ಇದಕ್ಕೆ ಸೀಸ ಮತ್ತೆ ಪೋಟೀನ್ ಅಂತೇಳಿ ಹೇಳ್ತೀರ. ಲೆಡ್ ಅಂಡ್ ಪೋಟೀನ್ ಒಂದು ಬಳಕೆ ಮಾಡ್ಕೊಂಡು ನೋಡಿ. While they issued silver and copper coins, their lead coins are unique and most numerous ಅಂತ ಇದೆ. ಅವರು ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನ ಹೊರಡಿಸಿದ್ರು. ಅವರ ಸೀಸದ ನಾಣ್ಯಗಳು ಬಹಳ ವಿಶಿಷ್ಟವಾಗಿತ್ತು. ಮತ್ತೆ ಹೆಚ್ಚಾಗಿ ಆ ಒಂದು ಎರಾದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ರೀತಿ ಸೀಸದ ನಾಣ್ಯಗಳನ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರನೇ ಅದು ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಿತ್ತು ಆ ಒಂದು ಶಾತವಾಹನರ ಕಾಲದಲ್ಲಿ. ಓಕೆ, ಇನ್ ವಿಚ್ ಲ್ಯಾಂಗ್ವೇಜ್ ವರ್ ದ ಶಾತವಾಹನ ಇನ್ಸ್ಕ್ರಿಪ್ಷನ್ಸ್ ರಿಟರ್ನ್ ಅಂತ ಇದೆ. ನೋಡಿ, ವಿಚ್ ಲ್ಯಾಂಗ್ವೇಜ್ ಅಂದ್ರೆ ಶಾತವಾಹನರ ಕಾಲದಲ್ಲಿ ಶಾಸನಗಳು ರಚನೆ ಆಗತ್ತೆ. ಹಾಗಾದ್ರೆ ಆ ಶಾಸನಗಳನ್ನ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಸಂಸ್ಕೃತ, ಕನ್ನಡ, ಹಾಗೇನೆ ಪ್ರಾಕೃತ ಮತ್ತೆ ತಮಿಳು ಅಂತ ಇದೆ.
ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಶಾತವಾಹನರ ಶಾಸನಗಳನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಯೂಶುವಲಿ ಈ ತರ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರ ಅಂತಂದ್ರೆ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಅವರು ಹೆಚ್ಚಾಗಿ ಈ ಪ್ರಾಕೃತ ಭಾಷೆಯನ್ನ ಬಳಕೆ ಮಾಡ್ತಾ ಇದ್ರ? ಎಸ್, ವೆರಿ ಗುಡ್. ಅವರು ಪ್ರಾಕೃತ ಏನಾಗಿತ್ತು ಅಂದ್ರೆ ಅಧಿಕೃತ ಭಾಷೆ ಆಗಿತ್ತು. ಹಾಗೆ ಲಿಪಿ ಯಾವ ಲಿಪಿಯಲ್ಲಿ ತಯಾರು ಮಾಡ್ತಾ ಇದ್ರು ಅಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿ ರೆಡಿ ಮಾಡ್ತಾ ಇದ್ರು. ಎಸ್, ಅರ್ಥ ಆಯ್ತಲ್ವಾ ನಿಮ್ಗೆ? ಪ್ರಾಕೃತ ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿ ಮಾಡ್ಕೊಂಡಿದ್ರು. ಅಂಡ್ ಲಿಪಿ ಬಂದ್ಬಿಟ್ಟು ಬ್ರಾಹ್ಮಿ ಲಿಪಿಯಲ್ಲಿ ಅದನ್ನ ರಚನೆ ಮಾಡ್ತಾರೆ. ದ ಫೇಮಸ್ ಅಮರಾವತಿ ಸ್ತೂಪ ಫ್ಲೌರಿಶ್ಡ್ ಡ್ಯೂರಿಂಗ್ ದ ರೈನ್ ಆಫ್ ಅಂತ ಇದೆ. ಪ್ರಸಿದ್ಧ ಅಮರಾವತಿ ಸ್ತೂಪವು ಇವರ ಆಳ್ವಿಕೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ಹಾಗಾದ್ರೆ ಅಮರಾವತಿ ಸ್ತೂಪ ಅದು ಯಾರ ಆಳ್ವಿಕೆಯಲ್ಲಿ ಒಂದು ಹೆಚ್ಚು ಪ್ರವರ್ಧಮಾನಕ್ಕೆ ಬರುತ್ತೆ? ಮೌರ್ಯರು, ಶಾತವಾಹನರು, ಹಾಗೆ ಗುಪ್ತರು ಮತ್ತೆ ಚೋಳರು ಅಂತ ಇದೆ. ಯಾರ ಕಾಲದಲ್ಲಿ ಬಂತದು? ಓಕೆ, ಯಾರ ಕಾಲದಲ್ಲಿ ಅಂತಂದಾಗ ಶಾತವಾಹನರ ಕಾಲದಲ್ಲಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಇವ್ರದ್ದು ಅಮರಾವತಿ ಏನಿದೆ ಅಲ್ಲಿ ಆ ಒಂದು ಅಮರಾವತಿ ಶೈಲಿಯ ಕಲೆ ಆಗಿರ್ಬೋದು, ವಾಸ್ತುಶಿಲ್ಪಕ್ಕೆ ಶಾತವಾಹನರು ಕೊಡುಗೆ ನೀಡಿದ್ದಾರೆ. ಅತ್ಯಂತ ಪ್ರಮುಖವಾದಂತ ಕೊಡುಗೆ ಅಂತಾನೆ ಹೇಳ್ಬೋದು. ಇನ್ನ ಬಹಳಷ್ಟು ಸಲ ನಿಮ್ಗೆ ಈ ಪ್ರಶ್ನೆ ಬಂದಿರುವಂತದ್ದು ಬೃಹತ್ ಕಥೆ ಅನ್ನೋ ಕೃತಿಯನ್ನ ಬರ್ದವ್ರು ಯಾರು ಅಂತ ಇದೆ. ಹೂ ರೋಟ್ ಬೃಹತ್ ಕಥಾ ಅಂತಂದ್ರೆ ಗುಣಾಢ್ಯ, ಹಾಲ, ಕೌಟಿಲ್ಯ ಹಾಗೂ ಕಾಳಿದಾಸ ಅಂತ ಇದೆ. ಈ ಬೃಹತ್ ಕಥೆ ಅನ್ನೋ ಒಂದು ಕೃತಿಯನ್ನ ಬರೆದಂತಹ ವ್ಯಕ್ತಿ ಯಾರು? ಓಕೆ, ಬೃಹತ್ ಕಥೆ ಕೃತಿಯನ್ನ ಬರೆದವರು ಯಾರಾಗ್ತಾರೆ ಇಲ್ಲಿ? ಆಪ್ಷನ್ ನಂಬರ್ ಎ, ಗುಣಾಢ್ಯ ಅಲ್ವಾ? ಗುಣಾಢ್ಯ ಏನ್ ಮಾಡ್ತಾನೆ, ಹಾಲನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದ. ಹಾಗೆ ಪೈಶಾಚಿ ಭಾಷೆಯಲ್ಲಿ ಈತ ಏನ್ ಮಾಡ್ತಾನೆ ಅಂತಂದ್ರೆ ಈ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆ ಅನ್ನೋ ಒಂದು ಕೃತಿಯನ್ನ ಕೂಡ ಬರ್ದ. ಈಗ ನೆಕ್ಸ್ಟ್ ಏನ್ ಕ್ವಶನ್ ಇದೆ ನೋಡಿ, ಅದು ನಿಮ್ಗೆ ಎಕ್ಸಾಮ್ಸ್ ಗೆ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ಈ ಕ್ವಶನ್ ಅನ್ನ ಕೇಳಿದರೆ. ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳ ಬಗ್ಗೆ ಯಾವ ಶಾಸನ ನಮ್ಗೆ ವಿವರಣೆಯನ್ನ ಕೊಡುತ್ತೆ? ವಿಚ್ ಇನ್ಸ್ಕ್ರಿಪ್ಷನ್ ಗಿವ್ಸ್ ಡೀಟೇಲ್ಸ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ಗೌತಮಿ ಪುತ್ರ ಶಾತಕರ್ಣಿ ಅಂತ ಇದೆ. ಸರ್ವೇ ಸಾಮಾನ್ಯವಾಗಿ ಒಂದೊಂದು ಮನೆತನ, ಒಂದೊಂದು ರಾಜನ ಬಗ್ಗೆನೂ ಕೂಡ ಬಹಳ ಶಾಸನಗಳು ಒಂದು ಮಾಹಿತಿಯನ್ನ ಕೊಡ್ತಾ ಹೋಗಿದೆ. ಅದೇ ಪ್ರಕಾರನೇ ಈ ಗೌತಮಿ ಪುತ್ರ ಶಾತಕರ್ಣಿ ಬರುವಂತದ್ದು ಶಾತವಾಹನರ ಕಾಲದಲ್ಲಿ. ಅವನ್ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಶಾಸನ ಯಾವುದು ಅಂತ ಪ್ರಶ್ನೆ ಇದೆ. ನಾಸಿಕ್ ಶಾಸನ, ಐಹೊಳೆ, ಅಲಹಾಬಾದ್, ಹಾಗೆ ಹಲ್ಮಿಡಿ ಶಾಸನ ಅಂತ ಇದೆ. ನೋಡಿ, ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ಇದಕ್ಕೆ ನಿಮ್ಮೆಲ್ಲರ ಉತ್ತರ ಬಂದು ಕೆಲವೊಬ್ರು ನಾಸಿಕ್ ಅಂತ ಹೇಳ್ತಿದ್ದೀರಾ, ಇನ್ನು ಕೆಲವೊಬ್ರು ಅಲಹಾಬಾದ್ ಅಂತ ಹೇಳ್ತಿದ್ದೀರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ನಾಸಿಕ್ ಶಾಸನ. ಇದನ್ನ ಅವನ ತಾಯಿಯಾದಂತ ಗೌತಮಿ ಬಾಲಶ್ರೀ ಅವ್ರು ಏನ್ ಮಾಡ್ತಾರೆ, ಹೊಡಿಸ್ತಾರೆ. ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳಿ ಕರೆಯೋದು ಏನಕ್ಕೆ ಅಂತಂದ್ರೆ ಗೌತಮಿ ಬಾಲಶ್ರೀಯರ
ಮಗನಾಗಿದ್ದ ಶಾತಕರ್ಣಿ. ಹಾಗಾಗಿ ಅವಳ ಹೆಸರಿನಿಂದಲೇ ಅವನ ಹೆಸರನ್ನ ಕರಿತಾ ಇದ್ರು. ಹಾಗಾಗಿ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕರೆದ್ರು. ಈ ಗೌತಮಿ ಬಾಲಶ್ರೀ ಅನ್ನೋಳು ಅವನ ತಾಯಿ ಈ ನಾಸಿಕ್ ಶಾಸನವನ್ನ ಹೊರಡಿಸ್ತಾಳೆ. ನೆಕ್ಸ್ಟ್ ಬರೋಣ. ದ ಶಾತವಾಹನಾಸ್ ಆರ್ ಆಲ್ಸೋ ನೌನ್ ಇನ್ ದ ಪುರಾಣಾಸ್ ಆಸ್. ನೋಡಿ, ಈ ಪುರಾಣಗಳಲ್ಲಿ ಶಾತವಾಹನರನ್ನ ಏನಂತ ಕರೆದಿದ್ದಾರೆ? ತುಂಬಾ ಇಂಪಾರ್ಟೆಂಟು. ಇಕ್ಷ್ವಾಕುಗಳು, ಆಂಧ್ರರು ಅಂತ ಕರೆದಿದಾರ, ಅಥವಾ ಅವರನ್ನ ಪಲ್ಲವರು ಅಂತ ಕರೆದ್ರ, ಅಥವಾ ಛೇದಿಗಳು ಅಂತ ಕರೆದಿದಾರ? ಏನಂತ ಕರೆದಿದ್ದಾರೆ ಅವರನ್ನ ಪುರಾಣಗಳ ಇತಿಹಾಸದಲ್ಲಿ ಶಾತವಾಹನರನ್ನ? ಓಕೆ, ಇದಕ್ಕೆ ಇಕ್ಷ್ವಾಕುಗಳು, ಇಕ್ಷ್ವಾಕುಸ್ ಅಂತ ಹೇಳಿ ಕರಿತಾ ಇದ್ದೀರಾ. ಕೆಲವೊಬ್ರು ಆಂಧ್ರರು. ನೋಡಿ, ಆಂಧ್ರರು ಇದಕ್ಕೆ ಸರಿಯಾದಂತ ಉತ್ತರ. ಪುರಾಣಗಳಲ್ಲಿ ಶಾತವಾಹನರನ್ನ ನಾವು ಆಂಧ್ರರು ಅಥವಾ ಆಂಧ್ರ ಭೃತ್ಯರು ಅಂತ ಹೇಳಿ ಉಲ್ಲೇಖ ಮಾಡುತ್ತೆ. ಅಂದ್ರೆ ಇವರ ಮೂಲ ಬಂದು ಆಂಧ್ರದಿಂದ ಬಂದಂತವ್ರು, ಆಂಧ್ರದ ಒಂದು ಕುಡಿಗಳಿಗೆ ಸೇರಿದಂತವ್ರು ಇವರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಎಸ್, ನೆಕ್ಸ್ಟ್ ಹೋಗೋಣ. ದ ಚೈತ್ಯ ಅಟ್ ಕಾರ್ಲೆ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಂತ ಇದೆ. ಕಾರ್ಲೆಯಲ್ಲಿನ ಚೈತ್ಯಾಲಯವನ್ನ ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಯಾರ ಕಾಲದಲ್ಲಿ? ಕದಂಬರು, ಗಂಗರು, ಹಾಗೆ ಶಾತವಾಹನರು ಮತ್ತೆ ರಾಷ್ಟ್ರಕೂಟರು ಅಂತ ಇದೆ. ಈ ಕಾರ್ಲೆಯಲ್ಲಿನ ಚೈತ್ಯಾಲಯವನ್ನ ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಯಾರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ? ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಓಕೆ, ಕಾರ್ಲೆಯಲ್ಲಿ ಚೈತ್ಯಾಲಯವನ್ನ ನಿರ್ಮಾಣ ಮಾಡಿದ್ದು ಯಾರ ಕಾಲದಲ್ಲಿ ಅಂತ ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಶಾತವಾಹನರು. ಅತ್ಯಂತ ದೊಡ್ಡ ಮತ್ತೆ ಬಹಳ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಂತ ಚೈತ್ಯಾಲಯ ಅಂತಂದ್ರೆ ಅದು ಕಾರ್ಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಚೈತ್ಯಾಲಯ. ಸೊ ಅದು ನಿರ್ಮಾಣ ಆಗಿರೋದು ಯಾವ ಒಂದು ಕಾಲದಲ್ಲಿ ಅಂದ್ರೆ ಶಾತವಾಹನರ ಕಾಲದಲ್ಲಿ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಶಾತವಾಹನ ಆಡಳಿತಗಾರರ ವಿಶಿಷ್ಟ ಸಾಮಾಜಿಕ ಲಕ್ಷಣವೇನು ಅಂತ ಪ್ರಶ್ನೆ ಇದೆ. ನೋಡಿ, ತಾಯಿಯ ಹೆಸರನ್ನ ಇಟ್ಕೊಳ್ಳುವಂಥದ್ದು, ಹಾಗೆ ಜಾತಿ ಪದ್ಧತಿ ಇಲ್ಲದೆ ಇರೋದು, ಕೇವಲ ಮಹಿಳಾ ಆಡಳಿತಗಾರರಿದ್ರು, ಅಥವಾ ಯಾವುದೂ ಕೂಡ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಎಸ್, ಹಾಗಾದ್ರೆ ಇವ್ರ ಕಾಲದಲ್ಲಿ ವಿಶಿಷ್ಟವಾದಂತ ಒಂದು ಸಾಮಾಜಿಕ ಲಕ್ಷಣ ಇತ್ತು. ವಾಟ್ ವಾಸ್ ದ ಯೂನಿಕ್ ಸೋಷಿಯಲ್ ಫೀಚರ್ ಆಫ್ ಶಾತವಾಹನ ರೂಲರ್ಸ್ ಅಂತ ಇದೆ. ಯಾವುದು ಹಾಗಿದ್ರೆ? ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ಇಲ್ಲಿ ಏನಪ್ಪಾ ಅಂತಂದ್ರೆ ತಾಯಿಯ ಹೆಸರನ್ನ ಇಟ್ಕೊಳ್ಳುವಂಥದ್ದು. ಸರ್ವೇ ಸಾಮಾನ್ಯವಾಗಿ ಗೌತಮಿ ಪುತ್ರ ಅಂತ ಹೇಳ್ತಿದ್ರಿ, ವಸಿಷ್ಠಿ ಪುತ್ರ ಅಂತ ಹೇಳಿ ಇಟ್ಕೊಳ್ತಾ ಇದ್ರು. ರಾಜ ಏನ್ ಮಾಡ್ತಾ ಇದ್ರು? ತಮ್ಮ ತಾಯಂದಿರ ಹೆಸರನ್ನ ಬಳಕೆ ಮಾಡ್ತಾ ಇದ್ರು. ಇದು ಮಹಿಳೆಯರ ಮೇಲೆ ಎಷ್ಟು ಮಟ್ಟಿಗೆ ಗೌರವ ಇಟ್ಟಿದ್ರು ಅನ್ನೋದು ನಮ್ಗೆ ತೋರಿಸುತ್ತೆ. ಅಂದ್ರೆ ಆ ಕಾಲದಲ್ಲಿ ಹಾಗಿತ್ತು. ಬ್ರಾಹ್ಮಣರು ಬೌದ್ಧರಿಗೆ ಭೂದಾನ ನೀಡುವಂತಹ ಪದ್ಧತಿ ಇವರಿಂದ ಪ್ರಾರಂಭವಾಗುತ್ತೆ. ಸೊ ಅವಾಗ ಬ್ರಾಹ್ಮಣರು ಮತ್ತೆ ಬೌದ್ಧರಿಗೆ ಚೈತ್ಯಾಲಯಗಳನ್ನೆಲ್ಲವನ್ನ ಕೂಡ ನಿರ್ಮಾಣ ಮಾಡ್ಕೊಟ್ಟಂತ ಒಂದು ಸಾಮ್ರಾಜ್ಯ ಇದು. ಅದಲ್ಲಂಗೆ ಅವರಿಗೆ ಭೂಮಿಗಳನ್ನ ದಾನ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಇತ್ತು. ಸೊ ಯಾರಿಗಿತ್ತು ಹಾಗಾದ್ರೆ? ಮೌರ್ಯರು, ಶಾತವಾಹನರಿಗಿತ್ತ, ಗುಪ್ತರಿಗಿತ್ತ, ಅಥವಾ ಚೋಳರಿಗಿತ್ತ? ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ.
ಓಕೆ. ಇದಕ್ಕೆ ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಲ್ಮೋಸ್ಟ್ ಶಾತವಾಹನರು ಅಂತಂದ್ರಿ. ವೆರಿ ಗುಡ್. ಬ್ರಾಹ್ಮಣರಿಗೆ ಮೊಟ್ಟ ಮೊದಲನೇ ಬಾರಿಗೆ ಭೂದಾನವನ್ನ ಮಾಡಿದಂತಹ ಮೊದಲ ಆಡಳಿತಗಾರರು ಅಂತಂದ್ರೆ ಅದ್ ಯಾರು? ಇವ್ರೆ ಶಾತವಾಹನರು ಅಂತ ಹೇಳಿ ಗುರ್ತಿಸ್ತಾ ಇದ್ವಿ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಿದ್ರೆ ಶಾತವಾಹನರ ಕಾಲದಲ್ಲಿ ಯಾವುದು ಅತ್ಯಂತ ಪ್ರಮುಖ ವ್ಯಾಪಾರದ ಬಂದರು ಆಗಿತ್ತು ಅಂತ ಪ್ರಶ್ನೆ ಇದೆ. ವಿಚ್ ಪೋರ್ಟ್ ವಾಸ್ ಅ ಮೇಜರ್ ಟ್ರೇಡ್ ಸೆಂಟರ್ ಡ್ಯೂರಿಂಗ್ ದ ಶಾತವಾಹನ ಪೀರಿಯಡ್ ಅಂತ ಇದೆ. ಕಲ್ಯಾಣ, ತಾಮ್ರಲಿಪ್ತಿ, ವಿಶಾಖಪಟ್ಟಣಂ, ಹಾಗೆ ಲೋಥಲ್ ಅಂತ ಇದೆ. ಯಾವ್ದಾಗಿತ್ತ ಹಾಗಾದ್ರೆ? ಎಸ್, ಇಲ್ಲಿ ಸರಿಯಾದ ಉತ್ತರ ಕಲ್ಯಾಣ. ನೋಡಿ, ಪಶ್ಚಿಮ ಕರಾವಳಿಯ ಕಲ್ಯಾಣ ಏನಾಗಿತ್ತು? ರೋಮ್ನ ಜೊತೆಗಿನ ವ್ಯಾಪಾರಕ್ಕೆ ಪ್ರಮುಖ ಬಂದರಾಗಿ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ನಾಗಾರ್ಜುನ ಕೊಂಡ ಅನ್ನೋ ಒಂದು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿರುವಂತದ್ದು ಯಾವುದು ಅಂತ ಕೇಳಿದ್ದಾರೆ. ಇಸ್ ಫೇಮಸ್ ಫಾರ್ ದ ಆರ್ಕಿಟೆಕ್ಚರ್ ಆಫ್ ಜೈನ, ಬೌದ್ಧ, ಇಸ್ಲಾಮಿಕ್ ಹಾಗೆ ರಜಪೂತ ಅಂತ ಇದೆ. ಇದನ್ನ ಕೂಡ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಯಾವಾಗ ಕೇಳಿದ್ದಾರೆ ಮೇಡಮ್ ಅಂದ್ರೆ HSTR ಎಕ್ಸಾಮ್ಸ್ ಅಲ್ಲಿ ಇದನ್ನ 2005 ಅಂತ ಅನ್ಸುತ್ತೆ ಇದನ್ನ ಕೇಳಿರೋದು. ಅದಕ್ಕೆ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ನೆಗ್ಲೆಕ್ಟ್ ಮಾಡ್ಬಿಡಿ. ನಾನ್ ನಿಮಗೆ ಸಿಂಪಲ್ ಆಗಿ ಹೇಳ್ತೇನೆ, ತುಂಬಾ ಡೆಪ್ತ್ ಅಲ್ಲಿ ಹೇಳೋ ಅಗತ್ಯ ಇಲ್ಲ. ಇದು GK ಆಗಿರೋದ್ರಿಂದ ಎಷ್ಟು ಅಗತ್ಯ ಇದೆ ಅಷ್ಟನ್ನ ಹೇಳ್ತಾ ಇದ್ದೀನಿ. ನೀವೊಂದಷ್ಟು ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ರಿ ಅಷ್ಟೇ, ಡೀಟೇಲ್ ಆಗಿ ಹೇಳೋಂತ ತರಗತಿಗಳೇನಲ್ಲ ಇದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬೌದ್ಧ. ನಿಮಗೆ ಅರ್ಥ ಮಾಡ್ಕೋಬೇಕು, ಶಾತವಾಹನರ ಕಾಲದಲ್ಲಿ ಬೌದ್ಧ ಧರ್ಮಕ್ಕೂ ಕೂಡ ಬಹಳಷ್ಟು ಅವರು ಒತ್ತನ್ನ ಕೊಟ್ಟಿದ್ರು. ಇದು ಶಾತವಾಹನರು ಹಾಗೆ ಇಕ್ಷ್ವಾಕುಗಳ ಅಡಿಯಲ್ಲಿ ಪ್ರಮುಖವಾದಂತ ಒಂದು ಬೌದ್ಧ ಕೇಂದ್ರವಾಗಿತ್ತು. ಯಾವುದು? ನಾಗಾರ್ಜುನ ಕೊಂಡ ಅನ್ನೋದು. ಸರಿನಾ? ಜೈನ ಧರ್ಮ ಅಷ್ಟೊಂದು ಪ್ರಚಲಿತದಲ್ಲಿ ಇರ್ಲಿಲ್ಲ ಶಾತವಾಹನರ ಕಾಲದಲ್ಲಿ. ಹಾಗಾದ್ರೆ ಶಾತವಾಹನ ರಾಜವಂಶದ ಕೊನೆಯ ದೊರೆ ಅಂತ ಹೇಳಿ ನಾವ್ ಯಾರನ್ನ ಗುರ್ತಿಸ್ತಾ ಇದೀವಿ? 4ನೇ ಪುಲುಮಾವಿ, ಯಜ್ಞಶ್ರೀ ಶಾತಕರ್ಣಿ, ವಿಜಯ ಹಾಗೂ ಚಂದ್ರ ಅಂತ ಇದೆ. ಶಾತವಾಹನ ರಾಜವಂಶದ ಕೊನೆಯ ದೊರೆ, ದ ಲಾಸ್ಟ್ ರೂಲರ್ ಆಫ್ ದಿ ಶಾತವಾಹನ ಡೈನಸ್ಟಿ ವಾಸ್ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಶಾತವಾಹನ ರಾಜವಂಶದ ಕೊನೆಯ ದೊರೆ, ಇಲ್ಲಿ ಸರಿಯಾದ ಉತ್ತರ 4ನೇ ಪುಲುಮಾವಿ. ನೋಡಿ, ಅವನ ನಂತರ ಈ 4ನೇ ಪುಲುಮಾವಿಯ ನಂತರ ಏನಾಗುತ್ತೆ? ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಹೊಂದುತ್ತೆ. ಅದಲ್ಲಂಗೆ ಸಣ್ಣ ಸಣ್ಣ ರಾಜ್ಯಗಳಾಗಿ ಕೂಡ ಸಪರೇಟ್ ಆಗಿ ವಿಭಜನೆ ಆಗ್ತಾ ಹೋಯ್ತು. ನೆಕ್ಸ್ಟ್ ಬರುವಂತದ್ದೇ ಕದಂಬ ರಾಜವಂಶ. ಕದಂಬರ ಬಗ್ಗೆನೂ ಕೂಡ ನಾನು ನಿಮಗೆ 4-5 ಪ್ರಶ್ನೆಗಳನ್ನ ಹೇಳ್ತೀನಿ, ಅಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಅದನ್ನ ಮುಂದುವರಿಸ್ತೇನೆ. ಸರಿನಾ? ಹೂ ವಾಸ್ ದ ಫೌಂಡರ್ ಆಫ್ ದಿ ಕದಂಬ ಡೈನಸ್ಟಿ? ಕದಂಬ ರಾಜವಂಶದ ಸಂಸ್ಥಾಪಕರು ಅಂತ ಹೇಳಿ ಯಾರನ್ನ ಕರೆಯಲಾಗುತ್ತೆ? ಮಯೂರ ಶರ್ಮ ಅಥವಾ ವರ್ಮ, ಕಾಕತ್ಸ ವರ್ಮ, ರವಿವರ್ಮ ಹಾಗೂ ಶಿವಸ್ಕಂದ ವರ್ಮ ಅಂತ ಇದೆ. ಯೋಚನೆ ಮಾಡಿ. ಓಕೆ, ಇದಕ್ಕೆ ನಿಮ್ಮೆಲ್ಲರ ಉತ್ತರ ಮಯೂರ ಶರ್ಮ ಅಥವಾ ಕಾಕತ್ಸ ವರ್ಮ ಅಂತ ಹೇಳಿ ಹೇಳ್ತಿದ್ದೀರಾ. ಸರಿಯಾದ ಉತ್ತರ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತ ಏನ್ ಕರಿತಾ ಇದೀವಿ, ಇವ್ರದ್ದು ಸರಿಯಾದ ಉತ್ತರ. ಸರ್ವಸಾಮಾನ್ಯವಾಗಿ ಇದಕ್ಕೊಂದು ಇತಿಹಾಸ ಇದೆ. ಮಯೂರ ಫಿಲ್ಮ್ ನೋಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಪಲ್ಲವರ ಆಡಳಿತ ಮಾಡ್ತಾ ಇರ್ತಾರೆ. ಆ ಪಲ್ಲವ ಅಧಿಕಾರಿಗಳಿಂದ
ಅವಮಾನಿತನಾದ ನಂತರ ಏನ್ ಮಾಡ್ತಾನೆ, ಶಸ್ತ್ರ ಹಿಡಿದ ಬ್ರಾಹ್ಮಣ ಇವನು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತ ಏನ್ ಗುರ್ತಿಸ್ತಾ ಇದೀವಲ್ಲ ಇವ್ರು. ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಈಸ್ ಕನ್ಸಿಡರ್ಡ್ ದ ಫಸ್ಟ್ ಕನ್ನಡ ಡೈನಸ್ಟಿ? ಯಾವುದು ಮೊದಲ ಕನ್ನಡ ರಾಜವಂಶ ಅಂತೇಳಿ ನಾವು ಪರಿಗಣಿಸ್ತಾ ಇದೀವಿ? ಗಂಗರು, ಕದಂಬರು, ಚಾಳುಕ್ಯರು, ಹಾಗೆ ಹೊಯ್ಸಳರು ಅಂತ ಇದೆ. ಓಕೆ, ಇದು ಕದಂಬರು ಕನ್ನಡ ನಾಡನ್ನ ಮೊಟ್ಟ ಮೊದಲನೇ ಬಾರಿಗೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂತ ಕೀರ್ತಿ ಸ್ಥಳೀಯ ರಾಜವಂಶ ಅಂತೇಳಿ ನಾವು ಕದಂಬರನ್ನ ಕರಿತಾ ಇದೀವಿ. ಹಾಗಾದ್ರೆ ಕದಂಬರ ರಾಜಧಾನಿ ಯಾವ್ದಾಗಿತ್ತು? ತಲಕಾಡಾಗಿತ್ತ, ಬಾದಾಮಿನ, ಅಥವಾ ಬನವಾಸಿ, ಹಾಗೆ ಹಳೆಬೀಡು ಅಂತ ಇದೆ. ಕದಂಬರ ರಾಜಧಾನಿ ಅಂತೇಳಿ ಯಾವ್ದನ್ನ ಕರಿತಾ ಇದೀವಿ ಇಲ್ಲಿ? ಕದಂಬರ ರಾಜಧಾನಿ ಅಂತೇಳಿ ನಾವು ಬನವಾಸಿಯನ್ನ ಕರಿತಾ ಇರೋದು. ನಾನ್ ಮೊದ್ಲೇ ಹೇಳಿದೀನಿ, ತಲಕಾಡು ಬಂದ್ಬಿಟ್ಟು ಗಂಗರ್ದು. ಹಾಗೇನೆ ಬಾದಾಮಿ ಚಾಳುಕ್ಯರು ಹೆಸರೇ ಬರ್ತಾ ಇದೆ, ಬಾದಾಮಿಯಲ್ಲಿ ಚಾಳುಕ್ಯರು ಆಳ್ವಿಕೆಯನ್ನ ನಡೆಸಿದ್ರು. ಇನ್ನ ಹಳೆಬೀಡು ಅಂತ ಬಂದಾಗ ಹೊಯ್ಸಳರು. ಓಕೆ, ಹಳೆಬೀಡಿನ ಹೊಯ್ಸಳರು ಅಂತ ಹೇಳ್ತೀವಿ, ಅಥವಾ ಅದನ್ನ ಹಿಂದಿನ ಹೆಸರಲ್ಲಿ ದ್ವಾರ ಸಮುದ್ರ ಅಂತ ಕರಿತೀವಿ. ಬನವಾಸಿ ಎಲ್ಲಿ ಬರುತ್ತೆ ಗೊತ್ತಾ? ಉತ್ತರ ಕನ್ನಡ ಜಿಲ್ಲೆ. ಬಹಳ ದಟ್ಟವಾದ ಕಾಡಿನಿಂದ ಕೂಡಿರ್ತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಬರುವಂತದ್ದು. ಹೌದು, ಅವರ ರಾಜಧಾನಿಯನ್ನಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ ಹೀಗಿದೆ. ವೇರ್ ವಾಸ್ ಮಯೂರ ಶರ್ಮಾ ಇನ್ಸಲ್ಟೆಡ್ ಲೀಡಿಂಗ್ ಹಿಮ್ ಟು ದ ಎಸ್ಟಾಬ್ಲಿಷ್ ದ ಕಿಂಗ್ಡಮ್? ಮಯೂರ ಶರ್ಮನು ಎಲ್ಲಿ ಅವಮಾನಿತನಾಗಿ ರಾಜ್ಯವನ್ನ ಸ್ಥಾಪಿಸ್ಲಿಕ್ಕೆ ನಿರ್ಧಾರವನ್ನ ಮಾಡ್ತಾನೆ? ಕಂಚಿಯಲ್ಲೋ, ಮದುರೈನಲ್ಲೋ, ವೆಂಗಿ, ಅಥವಾ ವಾರಂಗಲ್ ಅಂತ ಇದೆ. ನೋಡಿ, ಎಲ್ಲಿ ಅವಮಾನಿತನಾಗಿ ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಿರ್ಧಾರವನ್ನ ಕೈಗೊಂಡ ಮಯೂರ ಶರ್ಮ? ಓಕೆ, ಎಲ್ಲಿ? ಕಂಚಿಯಲ್ಲಿ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ಯಾಕೆ ಅಂತಂದ್ರೆ ಅವನೇನ್ ಮಾಡ್ತಾನೆ, ವೇದಾಧ್ಯಯನಕ್ಕೋಸ್ಕರ ಕಂಚಿಗೆ ಹೋಗಿರ್ತಾನೆ. ಆದ್ರೆ ಆ ಕಂಚಿಯಲ್ಲಿ ಏನ್ ಹೋಗ್ತದೆ, ಪಲ್ಲವರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಕಂಚಿಯ ಪಲ್ಲವರು ಅಂತಾನೆ ಹೇಳ್ತೀವಿ. ಕಂಚಿ ಪಲ್ಲವರ ರಾಜಧಾನಿಯಾಗಿರುತ್ತೆ ತಮಿಳ್ನಾಡಿನಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಅವನಿಗೆ ಅವಮಾನವನ್ನ ಮಾಡ್ತಾರೆ. ಅದನ್ನ ಸಹಿಸಕ್ ಆಗ್ಲಾರ್ದಂಗೆ ಅವ್ನ ಏನ್ ಮಾಡ್ತಾರೆ, ಸ್ವತಂತ್ರವಾದಂತ ಒಂದು ರಾಜವಂಶವನ್ನ ಸ್ಥಾಪನೆ ಮಾಡುವಂತ ಛಲ ಅವನಲ್ಲಿ ಹುಟ್ಟುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಹಾಗಿದ್ರೆ ಕದಂಬ ರಾಜವಂಶದ ಶ್ರೇಷ್ಠ ಅರಸ ಅಂತೇಳಿ ನಾವ್ ಯಾರನ್ನ ರೆಕಗ್ನೈಸ್ ಮಾಡ್ತೀವಿ? ಹೂ ಇಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ದಿ ಕದಂಬ ಡೈನಸ್ಟಿ ಅಂತ ಇದೆ. ಮಯೂರ ಶರ್ಮ, ಹಾಗೆ ಕಂಗವರ್ಮ, ಕಾಕತ್ಸ ವರ್ಮ ಮತ್ತು ಶಾಂತಿ ವರ್ಮ ಅಂತ ಇದೆ. ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ಕದಂಬ ರಾಜವಂಶದ ಶ್ರೇಷ್ಠ ದೊರೆ ಅಂತ ಹೇಳಿ ನಾವ್ ಯಾರನ್ನ ಕರಿತಾ ಇದ್ದೀವಿ? ಓಕೆ, ವೆರಿ ಗುಡ್. ಕಾಕತ್ಸ ವರ್ಮ. ನೋಡಿ, ಈ ಮಯೂರ ಶರ್ಮಾ ಆಡಳಿತದ ಒಂದು ಬುನಾದಿಯನ್ನ ಹಾಕಿದ್ರೆ, ಬಟ್ ಕಾಕತ್ಸ ವರ್ಮ ಏನ್ ಮಾಡ್ತಾನೆ, ಈ ಸಾಮ್ರಾಜ್ಯವನ್ನ ಉತ್ತುಂಗಕ್ಕೇರ್ಸಂತ ಕೀರ್ತಿ ಕಾಕತ್ಸ ವರ್ಮನಿಗೆ ಸಲ್ಲತ್ತೆ. ಅದಲ್ದಂಗೆ ಗುಪ್ತರ ಜೊತೆಗೆ ವೈವಾಹಿಕ ಸಂಬಂಧಗಳನ್ನ ಕೂಡ ಈತ ಬೆಳೆಸ್ತಾ ಹೋಗ್ತಾನೆ. ಬಿಕಾಸ್ ನಿಮಗೆ ಗೊತ್ತಿದೆ, ಒಬ್ರನ್ನ ಶತ್ರುಗಳನ್ನಾಗಿ ನೋಡೋದ್ಕಿಂತಲೂ ಕೂಡ ಒಂದಷ್ಟು ಮಿತ್ರರನ್ನಾಗಿ ನೋಡೋದು ಬಹಳ ಉತ್ತಮವಾದ ಕೆಲಸ ಅಂತ ಹೇಳ್ತಾರೆ. ಬಿಕಾಸ್ ಯಾಕೆ ಅಂದ್ರೆ ಅವ್ರು ಯಾವ ಟೈಮ್ನಾಗೆ ಯಾವಾಗ ಯುದ್ಧವನ್ನ ಸಾರಿ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಈ ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸಿದಾಗ ಏನಾಗುತ್ತೆ, ಒಂದಷ್ಟು ಶಾಂತಿ ಸೌಹಾರ್ದತೆಯನ್ನ ಕಾಪಾಡ್ಕೋಬಹುದು. ದ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಬಿಲಾಂಗ್ಸ್ ಟು ವಿಚ್ ಡೈನಸ್ಟಿ ಅಂತ ಇದೆ. ಹಾಗಾದ್ರೆ ಹಲ್ಮಿಡಿ ಶಾಸನ ಯಾವ ರಾಜವಂಶಕ್ಕೆ ಸೇರಿದ್ದು ಅಂತ ಪ್ರಶ್ನೆ ಇದೆ.
ಗಂಗರಿಗೆ ಸೇರಿದ್ದ ಅಥವಾ ಕದಂಬರು, ಚಾಳುಕ್ಯರು ಮತ್ತೆ ರಾಷ್ಟ್ರಕೂಟರು ಅಂತ ಇದೆ. ಹಾಗಾದ್ರೆ ಹಲ್ಮಿಡಿ ಶಾಸನ ಯಾವ ರಾಜವಂಶಕ್ಕೆ ಸೇರಿದೆ? ಹಲ್ಮಿಡಿ ಶಾಸನ ಅಂದ ತಕ್ಷಣ ನೆನಪಿಗೆ ಬರುತ್ತೆ ಬಹಳ ಹಳೆಯ ಶಾಸನ ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ ಹಲ್ಮಿಡಿ ಶಾಸನವನ್ನ. ಓಕೆ, ವೆರಿ ಗುಡ್. ಕದಂಬರ ಕಾಲದ್ದು ಅಂತ ಹೇಳಿ ಹೇಳ್ಬೋದಲ್ವಾ? ಸೊ ಕದಂಬ ರಾಜವಂಶಕ್ಕೆ ಸೇರುತ್ತೆ. ಯಾಕೆ ಅಂತಂದ್ರೆ ಇದು ಲಭ್ಯವಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ. ಇದರ ಕಾಲ ಬಂದು ಕ್ರಿಸ್ತಶಕ 450. ಹಾಗೆ ಇದು ಕಾಕತ್ಸವರ್ಮನ್ ಬಗ್ಗೆ ಇರುವಂತಹ ಒಂದು ಶಾಸನ. ಕಾಕತ್ಸವರ್ಮನ ಆಳ್ವಿಕೆಯಲ್ಲಿ ಹೊರಡಿಸಲ್ಪಟ್ಟಂತ ಒಂದು ಶಾಸನ. ಇನ್ನ ತಾಳಗುಂದ ಶಾಸನ ನಿಮಗೆ ಗೊತ್ತಿರ್ಬೋದು. ಕನ್ನಡದ ಫಸ್ಟ್ ಮನೆತನ ಸ್ಟಾರ್ಟ್ ಆದ್ಮೇಲೆ ಶಾಸನಗಳೆಲ್ಲವೂ ಕೂಡ ರಚನೆಗಳಾಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ಹಲ್ಮಿಡಿ ಶಾಸನ ಬಗ್ಗೆ ನೋಡ್ಕೊಂಡ್ವಿ. ನೆಕ್ಸ್ಟ್ ಬರೋದು ದ ತಾಳಗುಂದ ಇನ್ಸ್ಕ್ರಿಪ್ಷನ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ಅಂತ ಇದೆ. ತಾಳಗುಂದ ಶಾಸನ ಇವರ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಹಾಗಾದ್ರೆ ಯಾರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ? ಗಂಗರ ಮೂಲದ ಬಗ್ಗೆ, ಒರಿಜಿನ್ ಆಫ್ ಗಂಗಾಸ್, ಒರಿಜಿನ್ ಆಫ್ ಕದಂಬಾಸ್, ಒರಿಜಿನ್ ಆಫ್ ಹೊಯ್ಸಳಾಸ್, ಹೊಯ್ಸಳರ ಮೂಲದ ಬಗ್ಗೆ, ವಿಕ್ಟೋರೀಸ್ ಆಫ್ ಪುಲಕೇಶಿ ಸೆಕೆಂಡ್, ಎರಡನೇ ಪುಲಕೇಶಿಯ ವಿಜಯಗಳ ಬಗ್ಗೆ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒರಿಜಿನ್ ಆಫ್ ಕದಂಬಾಸ್ ಅಂದ್ರೆ ಕದಂಬರ ಮೂಲದಲ್ಲಿ ಇದ್ದಂಥದ್ದಲ್ವಾ. ಇದು ಏನ್ ಮಾಡುತ್ತೆ, ಮಯೂರ ಶರ್ಮನ ಕತೆ ಹಾಗೆ ರಾಜವಂಶ ಹೆಂಗೆಲ್ಲ ಸ್ಟಾರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಶಾಸನ. ಈ ಸೆಷನ್ ನ ಕೊನೆ ಪ್ರಶ್ನೆ ಇದಾಗಿರುತ್ತೆ, 25ನೇ ಪ್ರಶ್ನೆ. ಕದಂಬ ರಾಜವಂಶದ ಹೆಸರಿನ ಜೊತೆಗೆ ಯಾವ ಮರವು ಸಂಬಂಧವನ್ನ ಹೊಂದಿದೆ? ವಿಚ್ ಟ್ರೀ ಇಸ್ ಅಸೋಸಿಯೇಟೆಡ್ ವಿತ್ ದ ನೇಮ್ ಆಫ್ ದಿ ಕದಂಬ ಡೈನಸ್ಟಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದನ್ನ ಸಾಕಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಆಲದ ಮರ. ಯಾಕೆಂದ್ರೆ ಇಂತ ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರಗಳನ್ನ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡಿರ್ತೀರಿ, ಗೊತ್ತಿರಲ್ಲ, ಓದ್ಕೊಂಡಿರಲ್ಲ. ಆದ್ರೆ ನಾವಿದು ಅನ್ಎಕ್ಸ್ಪೆಕ್ಟೆಡ್ಲಿ ಕೇಳ್ಬಿಡ್ತಾರೆ. ಅವಾಗ ನಾವು ಅಯ್ಯೋ ಇದನ್ನ ಓದ್ಕೊಂಡ್ಲೇ ಇಲ್ವಲ್ಲ ಅಂತ ಅನ್ಸ್ಬಿಡತ್ತೆ. ಸೊ ಹಂಗಾಗಿ ನಾನ್ ನಿಮಗೆ ಹೇಳ್ತಾ ಇರೋ ಒಂದು ವಿಷಯ ಹೀಗೆ ನೀಟಾಗಿ ಓದ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ನಿಮ್ಗೆ ಇದ್ರ ಬಗ್ಗೆ. ಓಕೆ, ಹಾಗಾದ್ರೆ ಬನಿಯನ್, ನೀಮ್, ಕದಂಬ, ಮ್ಯಾಂಗೋ ಅಂತ ಇದೆ. ಇದು ಕದಂಬ ರಾಜವಂಶದ ಹೆಸರಿನೊಂದಿಗೆ ಯಾವ ಮರ ಸಂಬಂಧವನ್ನ ಹೊಂದಿದೆ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರುತ್ತೆ? ಕದಂಬ ಮರ ಅಲ್ವಾ? ಸೊ ಕದಂಬ ಮರ ಹೆಸರೇ ಹೇಳ್ತಾ ಇದೆ ಕದಂಬ ಮರ ಅಂತ ಹೇಳಿ. ಅವರ ಮನೆಯ ಹತ್ತಿರ ಬೆಳೆದಿದ್ದಂತ ಕದಂಬ ಮರದ ಹೆಸರನ್ನ ಈ ರಾಜವಂಶಕ್ಕೆ ಇಡ್ತಾರೆ. ಇದೊಂಥರ ಒಂದು ಐತಿಹಾಸಿಕ ಹಿನ್ನೆಲೆ ಅಂತಾನೆ ನಾವ್ ಇದನ್ನ ಗುರುತಿಸಬಹುದು. ಓಕೆ, ಹಾಗಿದ್ರೆ ಇವತ್ತು ನಾವು ಶಾತವಾಹನ ಕದಂಬರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನ ಕಂಪ್ಲೀಟ್ ಮಾಡಿ ಕೈ ಬಿಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಟೇಕ್ ಕೇರ್. ಬೈ ಬೈ.